सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೇ ತಿಂಗಳಿನಲ್ಲಿ 12 ರಾಶಿಗಳ ಒಂದು ಮಾಸ ಭವಿಷ್ಯ ಹೇಗಿದೆ, ಯಾವ ಯಾವ ಗ್ರಹಗಳು ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡ್ತಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ಅದು ಕೂಡ ಮೊದಲು ಒಂದು ಸ್ವಲ್ಪ ದಿನ, ಅಂದ್ರೆ ಒಂದು ವಾರ 12ನೇ ಮನೆಯಲ್ಲೇ ಇರ್ತಾನೆ. ನೆಕ್ಸ್ಟ್ ಒಂದು 10ನೇ ತಾರೀಕಿಗೆ ನಿಮ್ಮ ರಾಶಿಗೆ ಬರ್ತಾನೆ. ಅಂದ್ರೆ ಒಂದು 10ನೇ ತಾರೀಕುವರೆಗೂ ಸ್ವಲ್ಪ ಒಂಚೂರು ನಿಮ್ಗೆ ಸಣ್ಣ ಪುಟ್ಟ ಕೆಲಸಗಳು ನಿಧಾನ ಆಗೋದು ಈ ತರದ್ದೆಲ್ಲ ಸಹಜವಾಗಿರುತ್ತೆ. ಆದ್ರೆ 10ನೇ ತಾರೀಕಿನ ನಂತರ ನಿಮ್ಮ ರಾಶಿಗೆ ಮಂಗಳ ಬಂದ ಮೇಲೆ, ಅಂದ್ರೆ ಅವನು ನಿಮ್ಮ ರಾಶಿಗೆ ಬರೋಕ್ ಮುಂಚೆನೆ ಸ್ವಲ್ಪ ಶುಭ ಫಲ ಕೊಡಕ್ ಶುರು ಮಾಡ್ತಾನೆ. ಮಂಗಳ ಅಂದ್ರೇನೆ ಒಂಥರ ಚೈತನ್ಯ ಅಂತ ಹೇಳ್ಬೋದು, ಶಕ್ತಿ ಅಂತ ಹೇಳ್ಬೋದು. ಅಂದ್ರೆ ಫಾಸ್ಟ್, ಯಾವುದೇ ಒಂದು ಕೆಲಸ ಬೇಗ ಆಗ್ಬೇಕು ಅಂತಂದ್ರೆ ಮಂಗಳನ ಅನುಗ್ರಹ ತುಂಬಾ ಇಂಪಾರ್ಟೆಂಟ್. ಈ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವ ಕಾರಣ ಈ ತಿಂಗಳಿನಲ್ಲಿ ನೀವು ಏನೇನ್ ಕೆಲಸಗಳು ಅನ್ಕೋತಿರೋ ಅದೆಲ್ಲವೂ ಬೇಗ ಆಗತ್ತೆ. ಯಾಕಂದ್ರೆ ಇಷ್ಟು ದಿನ ಶನಿಯ ಜೊತೆಯಲ್ಲಿ ಮಂಗಳ ಇದ್ದಿದ್ರಿಂದ ಕೆಲಸಗಳನ್ನ ಶನಿ ತಡೆ ಹಾಕ್ತಿದ್ದ. ಆದ್ರೆ ಈಗ ಕುಜ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ, ಸ್ವಕ್ಷೇತ್ರ ಮೂಲ ತ್ರಿಕೋನವೂ ಆಗಿರೋದ್ರಿಂದ ನಿಮ್ಮ ರಾಶಿ ಮೇಷರಾಶಿ ಕೆಲಸ ಕಾರ್ಯಗಳು ತುಂಬಾ ಬೇಗ ನೀವು ಅನ್ಕೊಂಡ ಹಾಗೇನೆ ಆಗತ್ತೆ. ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ, ನಿಮಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ ಅಂಥವರಿಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ. ಹಾಗೆ ಸ್ವಲ್ಪ ಖರ್ಚುಗಳು ಕೂಡ ಇರುತ್ತೆ. ಇನ್ನು ಸೂರ್ಯನು ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ಎಲ್ಲಾ ವಿಚಾರದಲ್ಲೂ ಅನುಕೂಲ, ಧೈರ್ಯ ಮತ್ತು ಆತ್ಮವಿಶ್ವಾಸ ಎರಡೂ ಹೆಚ್ಚಾಗತ್ತೆ. ಪಂಚಮಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಈ ತಿಂಗಳು ವಿಶೇಷವಾಗಿ 15ನೇ ತಾರೀಕಿನವರೆಗೆ ವಿದ್ಯಾರ್ಥಿಗಳಿಗೆ ತುಂಬಾ ತುಂಬಾ ಒಳ್ಳೆ ಸಮಯ. ಯಾಕಂದ್ರೆ ಸೂರ್ಯ ಮತ್ತು ಮಂಗಳ ಎರಡು ಗ್ರಹಗಳು ನಿಮ್ಮ ರಾಶಿಯಲ್ಲೇ ಇರ್ತಾರೆ. ನೋಡಿ, ಸೂರ್ಯ ಮತ್ತು ಮಂಗಳ ಒಂದೇ ಮನೇಲಿ ಸೇರಿದ್ರೆ ಆ ಒಂದು ಭಾವ ತುಂಬಾ ಬಲವಾಗುತ್ತೆ. ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೆ ತುಂಬಾ ಒಳ್ಳೆ ಟೈಮ್, ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಮೋಷನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಆದಷ್ಟು ನಿಮ್ಮ ಪ್ರಯತ್ನವನ್ನ ಜಾಸ್ತಿ ಮಾಡಿ. 15ನೇ ತಾರೀಕುವರೆಗೂ ರವಿಗ್ರಹ ನಿಮ್ಮ ರಾಶಿಯಲ್ಲಿ ಇರ್ತಾನೆ. ರವಿ ಮತ್ತು ಮಂಗಳನ ಒಂದು ಸಂಬಂಧ ಬಹಳ ಶುಭ. ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಆಗುವ ಸಾಧ್ಯತೆ ಅಥವಾ ಕೆಲಸದಲ್ಲಿ ಹೊಗಳಿಕೆ, ಸಂಬಳ ಜಾಸ್ತಿ ಆಗುವಂಥದ್ದು, ಇದೆಲ್ಲ ಶುಭ ನಿಮಗೆ 15ನೇ ತಾರೀಕು ಒಳಗೇನೆ ಆಗ್ಬೇಕು. 15ನೇ ತಾರೀಕಿನ ಮೇಲೆ ನೀವು ಪ್ರಯತ್ನ ಮಾಡಿದ್ರೆ ಅದು ಸ್ವಲ್ಪ ಕಷ್ಟವೂ ಆಗಬಹುದು. ಹಾಗಾಗಿ ಅಷ್ಟರೊಳಗಡೆನೆ ನಿಮ್ಮ ಕೆಲಸಗಳು ಸಕ್ಸಸ್ ಆಗುವಂತೆ ಪ್ರಯತ್ನವನ್ನ ಮಾಡಿ. ಅಂದ್ರೆ ಲೇಟ್ ಮಾಡಬೇಡಿ. ಈಗ ನಿಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡ್ಬೇಕು ಅಂತನೋ ಏನೋ ಇದ್ರೂ ಕೂಡ ನಿಮ್ಮ ಪ್ರಯತ್ನ ಏನಿದೆ ಅದನ್ನ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೊಳ್ಳಿ. ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳಿಗೆ ಕೆಲವು ಕಾಲೇಜ್ಗಳಲ್ಲಿ ಸೀಟ್ ಸಿಗ್ಬೇಕು ಅಥವಾ ಕೆಲವು ಸ್ಕೂಲ್ಗಳಲ್ಲಿ ಸೀಟ್ ಸಿಗ್ಬೇಕು, ಕೆಲವರು ಇಂಥ ಸ್ಕೂಲೇ ಬೇಕು ಅಂತ ನೋಡ್ತಾ ಇರ್ತಾರಲ್ವಾ, ಆ ತರದ ಅವಕಾಶಗಳು ಕೂಡ ಮೇಷರಾಶಿಯವರಿಗೆ ಸಿಕ್ಕತ್ತೆ. ಅದು ಕೂಡ 15ನೇ ತಾರೀಕು ಒಳಗಡೆನೆ. ಸೊ ಈ ರೀತಿಯಾಗಿ ಒಂದಷ್ಟು ಶುಭ ಫಲಗಳು ಸೂರ್ಯ ಮತ್ತು ಕುಜನಿಂದ ಸಿಗ್ತಾ ಇದೆ. ಹಾಗೆ ಕುಟುಂಬದಲ್ಲಿದ್ದಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತ್ತೆ. ಅನಾರೋಗ್ಯ ಸಮಸ್ಯೆ ಯಾರ್ಯಾರಿಗಿತ್ತು ಅದೆಲ್ಲವೂ ಸ್ವಲ್ಪ ಕಡಿಮೆ ಆಗತ್ತೆ. ಯಾರ್ಯಾರಿಗೆ ಅನಾರೋಗ್ಯ ಸಮಸ್ಯೆ ಇತ್ತು, ಯಾಕಂದ್ರೆ ನಿಮ್ ರಾಶಿಗೆ ಮಂಗಳ ಗ್ರಹ ಬರ್ತಾ ಇರೋದ್ರಿಂದ, ಮುಂಚೆ ಶನಿ ಜೊತೆನಲ್ಲಿ ಮಂಗಳ ಇದ್ದಿದ್ರಿಂದ ಸ್ವಲ್ಪ ಕಾಲ್ ನೋವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅದು ಇದು ಅಂತ ಒಂದಿಷ್ಟು ಸಮಸ್ಯೆಗಳಿತ್ತು. ಆದ್ರೆ ಈ ತಿಂಗಳಿನಿಂದ ನಿಮಗೆ ಆ ಒಂದು ಸಮಸ್ಯೆಗಳು ನಿವಾರಣೆ ಆಗಲಿದೆ. ಇನ್ನು ವಾಕ್ಸ್ಥಾನದಲ್ಲಿ ಬುಧನು ಸ್ಥಿತನಾಗಿರ್ತಾನೆ.
6ನೇ ಮನೆ ಅಧಿಪತಿ ಬುಧ ಗ್ರಹ ವಾಕ್ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. 15ನೇ ತಾರೀಕು ಮೇಲೆ ಸೂರ್ಯನೂ ಕೂಡ 2ನೇ ಮನೆಗೆ ಹೋಗ್ತಾನೆ. ಇಲ್ಲಿ ಬುಧ ಮತ್ತು ಸೂರ್ಯ ಒಂದೇ ಮನೇಲಿ ಇದ್ದಾಗ ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ. ನೋಡಿ, 15ನೇ ತಾರೀಕುವರೆಗೂ ಬುಧ ಮಾತ್ರ ಇರ್ತಾನೆ. ಅಲ್ಲಿವರೆಗೂ ನಿಮ್ಗೆ ಮಾತಿನ ವಿಷಯದಲ್ಲಿ, ಅಂದ್ರೆ ಮಾತಾಡಬೇಡಿ ಅಂತ ಹೇಳಲ್ಲ, ಕೆಲ್ಸಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ ಖಂಡಿತ ಮಾತನಾಡಿ. ಯಾಕಂದ್ರೆ ಬುಧ ಗ್ರಹ ನಿಮ್ಗೆ 6ನೇ ಮನೆ ಅಧಿಪತಿ, ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ಆದ್ರೆ ಸಂಬಂಧಗಳು ಅಥವಾ ಏನೋ ಒಂದು ಗೊಂದಲಗಳಾಗಿದೆ, ಸರಿ ಮಾಡ್ಕೋಬೇಕು ಅಂತ ನೀವೇನಾದ್ರೂ ಮಾತಾಡಿದ್ರೆ ಆ ಶತ್ರುತ್ವ ಇನ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದ್ರೆ ಇಲ್ಲಿ ಬುಧ ನಿಮ್ಗೆ ಶತ್ರು ಸ್ಥಾನಾಧಿಪತಿನೂ ಆಗ್ತಾನೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ತುಂಬಾ ತೊಂದರೆ ಅಂತೇನಿಲ್ಲ. ನಿಮ್ ಕೆಲಸ ಪರಿಶ್ರಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೀವೇನ್ ಮಾತಾಡಿದ್ರು ಅದರಿಂದ ನಿಮ್ಗೆ ಸಕ್ಸಸ್, ಅದರಿಂದ ನಿಮ್ಗೆ ಒಳ್ಳೆ ಫಲವೇ ಸಿಗಲಿದೆ. ಇನ್ನು 15ನೇ ತಾರೀಕು ಮೇಲಂತೂ 2ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ, ನಿಮ್ಮ ಮಾತಿಂದನೇ ಎಲ್ಲವನ್ನ ಪಡ್ಕೋತೀರಾ ಅಂತಾನು ಹೇಳ್ಬೋದು. ಹಾಗೆ ಕುಟುಂಬದಲ್ಲಿ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ದುಡ್ಡು ಬರ್ತಾ ಇರುತ್ತೆ ಈ ತಿಂಗಳು, ಆದ್ರೆ ಖರ್ಚು. ಯಾಕೆಂದ್ರೆ ಸೂರ್ಯ ಬುಧ 2ನೇ ಮನೇಲಿ ಇರ್ತಾರೆ. ಕುಟುಂಬಕ್ಕೆ ತುಂಬಾ ಅವಶ್ಯಕತೆ ಇರ್ತಕ್ಕಂತಹ ಮೂಲಭೂತ ಸೌಕರ್ಯಗಳಿಗೋಸ್ಕರ ಖರ್ಚು ಮಾಡ್ತೀರಾ. ಇದನ್ನ ಖರ್ಚು ಅನ್ನೋದಕ್ಕಿಂತ ಕರ್ತವ್ಯ ಅಂತ ಅನ್ಕೊಳ್ಳಿ. ಮನೆಗೆ ಬೇಕೇ ಬೇಕು ಇಂಥ ವಸ್ತುಗಳು ತಗೊಂಡ್ಬರ್ತೀರ. ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟುವಂಥದ್ದು ಅದೆಲ್ಲ ಅವಶ್ಯಕತೆ, ನೀವು ಯಾವತ್ತಿದ್ರೂ ಅದನ್ನ ಮಾಡ್ಲೇಬೇಕು. ಇಂಥದಕ್ಕೆ ಖರ್ಚಾಗುತ್ತೆ. ಹಾಗಾಗಿ ಕೈಯಲ್ಲಿ ಬಂದಂತ ದುಡ್ಡು ಇರಲ್ಲ. ಹಾಗಂತ ಅಯ್ಯೋ ದುಡ್ಡಿಲ್ಲ ಅನ್ನೋ ಚಿಂತೆನೂ ಇರಲ್ಲ. ಬಂದಿರೋ ಹಣನ ಸರಿಯಾದ ರೀತಿಯಲ್ಲಿ ಏನು ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ಬೇಕಿತ್ತು ಅದನ್ನ ಮಾಡ್ತೀರ. ಇನ್ನು ತೃತೀಯ ಭಾವಾಧಿಪತಿ ಆದಂತ ಶುಕ್ರ, ತೃತೀಯ ಭಾವಾಧಿಪತಿ ಆದಂತ ಬುಧ ನಿಮ್ಗೆ 2ನೇ ಮನೆಯಲ್ಲೇ ಇರೋದ್ರಿಂದ ಮಿತ್ರರಿಗೋಸ್ಕರನೂ ಕೂಡ ಸ್ವಲ್ಪ ಖರ್ಚು ಮಾಡ್ತೀರಾ. ಮಿತ್ರರನ್ನ ಭೇಟಿ ಮಾಡೋದು, ಅವ್ರಿಗೋಸ್ಕರ ಸ್ವಲ್ಪ ಖರ್ಚು ಮಾಡುವಂಥದ್ದು ಈ ತರದ್ದೆಲ್ಲ ಇರುತ್ತೆ. ಇನ್ನು 3ನೇ ಮನೆಯಲ್ಲಿ ಗುರು ಮತ್ತು ಶುಕ್ರ 2 ಗ್ರಹಗಳು ಇರ್ತಾರೆ. ನೋಡಿ, ಗುರು ನಿಮ್ಗೆ ಭಾಗ್ಯಾಧಿಪತಿ, ಸದಾ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ, ಭಾಗ್ಯಸ್ಥಾನವನ್ನ ನೋಡ್ತಾ ಇದ್ದಾನೆ. ಶುಕ್ರ ಧನಾಧಿಪತಿಯಾಗಿ ತೃತೀಯ ಭಾವದಲ್ಲಿರೋದ್ರಿಂದ ಹತ್ತಿರದ ಪ್ರಯಾಣಗಳು ಇರುತ್ತೆ ಈ ತಿಂಗಳಲ್ಲಿ. ಅಂದ್ರೆ ಹತ್ತಿರದಲ್ಲೇ ಎಲ್ಲಾದ್ರೂ ಕೆಲವು ದೇವಸ್ಥಾನಗಳಿಗೆ ಹೋಗಿ ಬರುವಂತದ್ದು ಈ ತರ. ಅಂದ್ರೆ ನಿಮ್ಮ ಸಂಗಾತಿಯ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಸ್ವಲ್ಪ ಸಮಯವನ್ನ ನೀವು ಕಳೆಯುವಂಥದ್ದು ಇರುತ್ತೆ. ಇನ್ನು ಈ ತಿಂಗಳಿನಲ್ಲಿ ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿಗಳ ವಿಚಾರವಾಗಿ ಏನಾದ್ರೂ ನಿರ್ಧಾರ ತಗೊಳ್ಬೇಕು ಅಂತಂದ್ರೆ ಬೇಡ. ಯಾಕಂದ್ರೆ ಶುಕ್ರನು ಅಷ್ಟೇನು ಶುಭ ಸ್ಥಾನದಲ್ಲಿಲ್ಲ. ಅಂದ್ರೆ ಮಿತ್ರನ ಮನೇಲೆ ಇದ್ರೂ ಕೂಡ ಅದು 3ನೇ ಮನೆ ಆಗಿರೋದ್ರಿಂದ ಅದಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆಗಳು ಆಗೋದಿಲ್ಲ. ಹಾಗಾಗಿ ಅದನ್ನ ಸ್ವಲ್ಪ ಮುಂದೆ ಹಾಕೋದು ಒಳ್ಳೇದು. ಇನ್ನು ಬ್ಯಾಂಕ್ ಲೋನ್ಗೋಸ್ಕರ ಯಾರಾದ್ರೂ ಪ್ರಯತ್ನ ಮಾಡ್ತಾ ಇದ್ದೀರಾ, ಇಲ್ಲ ನೀವು ಮನೆ ತಗೊಂಡ್ಬಿಟ್ಟಿದ್ದೀರಾ ಆಲ್ರೆಡಿ, ಅದಕ್ಕೆ ತಗೋಬೇಕಾಗಿದೆ, ಅಡ್ವಾನ್ಸ್ ಎಲ್ಲ ಮಾಡ್ಬಿಟ್ಟಿದ್ದೀರಾ, ಲೋನ್ ಆಗ್ಬೇಕು, ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ, ಅದು ಆಗ್ತಾ ಇದೆ. ಅಥವಾ ವಾಹನ ಅದನ್ನ ತಗೊಳಕ್ಕೆ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರಿ, ಈ ತರದ್ದೇನೇ ಲೋನ್ಗೋಸ್ಕರ ನೀವೇನೇ ಪ್ರಯತ್ನ ಮಾಡ್ತಿದ್ರೆ, ಅಂದ್ರೆ ಸಾಲವನ್ನ ಬ್ಯಾಂಕ್ ನಿಂದ ಆಗಿರಬಹುದು ಅಥವಾ ವ್ಯಕ್ತಿಗಳಿಂದನೇ ನೀವು ಸಾಲ ಪಡೆಯೋದಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದೀರ ಅಂದ್ರೆ ಈ ತಿಂಗಳಿನಲ್ಲಿ ನಿಮಗೆ ಆ ಒಂದು ಸಾಲದ ಹಣ ಸಿಗುತ್ತೆ. ಅಂದ್ರೆ ನೀವು ಸಾಲ ಮಾಡ್ತೀರಾ ಅಂತ ಅರ್ಥ ಇದೆ. ಈಗ ಬ್ಯಾಂಕ್ ಲೋನ್ ಆಯ್ತು ಅಂತ ಖುಷಿ ಪಡ್ಬೇಕು, ಅಯ್ಯೋ ಸಾಲ ತಲೆ ಮೇಲೆ ಬಿತ್ತಲ್ಲ ಅಂತ ದುಃಖ ಪಡ್ಬೇಕು, ಅದು ನಿಮಗ್ ಬಿಟ್ಟಿದ್ದು. ಋಣಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಋಣದಿಂದ ಧನ ನಿಮ್ಮ ಹತ್ರ ಬರುತ್ತೆ, ಸಾಲದ ಹಣ ನಿಮ್ಮ ಹತ್ರ ಬರುತ್ತೆ. ಆದ್ರೆ ಆ ಸಂದರ್ಭಕ್ಕೆ ನಿಮ್ಗೇನು ಕಮಿಟ್ಮೆಂಟ್ಸ್ ಇತ್ತು, ನೀವು ಏನಕ್ಕೆ ನೀವು ಲೋನ್ಗೋಸ್ಕರ ಪ್ರಯತ್ನ ಮಾಡಿದ್ರಿ, ಅದಕ್ಕೆ ಕರೆಕ್ಟಾಗಿ ನಿಮ್ಗೆ ಯೂಸ್ ಆಗುತ್ತೆ, ಏನು ನಿಮ್ಗೆ ಮಿಸ್ಯೂಸ್ ಆಗಲ್ಲ, ಏನು ಸಮಸ್ಯೆ ಆಗಲ್ಲ. ಇನ್ನು ಅಷ್ಟಮಾಧಿಪತಿ ಕೂಡ ನಿಮ್ಗೆ ಮಂಗಲ ಗ್ರಹಣೆ ಆಗಿರೋದ್ರಿಂದ ಇಷ್ಟು ದಿನ ಒಂಥರ ಭಯ ಆತಂಕ ಇತ್ತು, 7.5 ನಡೀತಿದೆ ಅನ್ನೋ ಟೆನ್ಷನ್ ಇತ್ತು, ಗುರುಬಲ ಬೇರೆ ಇಲ್ಲ ಅನ್ನೋ ಒಂದು ಆತಂಕ ಇತ್ತು. ಬಟ್ ಮುಂದಿನ ದಿನಗಳಲ್ಲಿ ಗುರುಬಲ ಕೂಡ ಇನ್ನೇನ್ ಬರ್ತಾ ಇದೆ ಇನ್ನೊಂದು ತಿಂಗಳಲ್ಲಿ. ಸೊ ಅದ್ರ ಜೊತೆಗೆ ನಿಮ್ಗೆ ಅಷ್ಟಮಾಧಿಪತಿನೇ ಕುಜನಾಗಿ ತುಂಬಾ ಪವರ್ಫುಲ್ ಆಗಿ ನಿಮ್ ರಾಶಿಯಲ್ಲಿ ಕುತ್ಕೊಂಡಿರೋದ್ರಿಂದ ಭಯ ಆತಂಕ ಎಲ್ಲ ದೂರವಾಗುತ್ತೆ. ಹಾಗೆ ದಶಮಾಧಿಪತಿ ಲಾಭಾಧಿಪತಿ 12ನೇ ಮನೇಲಿ ಇದ್ದಾನೆ. ಶನಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅವಾಗವಾಗ ಅಡೆತಡೆಗಳನ್ನ ಮಾಡ್ತಾ ಇರ್ತಾನೆ. ಬಟ್ ಈ ತಿಂಗಳಲ್ಲಿ ಏನ್ ಸಮಸ್ಯೆ ಅಂದ್ರೆ ಶನಿ ಜೊತೆ ಯಾವುದೇ ಇತರ ಗ್ರಹಗಳು ಇರಲ್ಲ. ಹಾಗಾಗಿ ಶನಿ ತುಂಬಾ ಕಷ್ಟ ಕೊಡಕ್ ಆಗಲ್ಲ ನಿಮ್ಗೆ. ಶುಭ ಗ್ರಹಗಳು ಶನಿ ಜೊತೆ ಬಂದಾಗ ಅವನು ಶುಭನಾಗ್ತಾನೆ.
ಪಾಪಗ್ರಹಗಳು ಅವನ ಜೊತೆಲಿ ಬಂದಾಗ ಇನ್ನಷ್ಟು ಉಗ್ರವಾಗಿ ಅವನು ಶಿಕ್ಷೆ ಕೊಡ್ತಾನೆ. ಆದ್ರೆ ಸಿಂಗಲ್ ಆಗಿದ್ರು ಕೂಡ ಅವನು ಗುರುವಿನ ಮನೇಲಿದ್ದಾನೆ. ಹಾಗಾಗಿ ತುಂಬಾ ದೊಡ್ಡ ಮಟ್ಟದ ಸಮಸ್ಯೆಗಳು ಕೊಡಲ್ಲ. ಸಣ್ಣ ಪುಟ್ಟ ಕೆಲವು ಕೆಲಸಗಳು ಸ್ಲೋ ಆಗ್ಬೋದು, ಆದ್ರೆ ಆಲ್ಮೋಸ್ಟ್ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತೀರಾ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋರ್ಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೆ ಬಹಳ ಅದ್ಭುತವಾದ ಯಶಸ್ಸು ಅಂತ ಹೇಳ್ಬೋದು. ಅಲ್ಲಿ ವಿಶೇಷವಾಗಿ ಎಲ್ಲರ ಗಮನವನ್ನ ನೀವು ಸೆಳೆಯುವಂತಹ ಒಂದು ಸಂದರ್ಭಗಳು ಬರುತ್ತೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ 15ನೇ ತಾರೀಕು ಒಳಗಡೆ ಏನೋ ಒಂದು ತುಂಬಾ ಒಂದು ಸರ್ಪ್ರೈಸ್ ನಿಮ್ಗೆ ಕಾದಿದೆ ಅಂತ ಹೇಳ್ಬೋದು. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ಪ್ರಮೋಷನ್ ಆಗಿರಬಹುದು, ಸ್ಯಾಲ್ರಿ ಜಾಸ್ತಿ ಆಯ್ತು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಗೆ ಹೊಗಳಿಕೆ ಸಿಕ್ತು, ನೀವು ಮಾಡಿದಂತಹ ಕೆಲಸಕ್ಕೆ ಪ್ರತಿಫಲ ಸಿಕ್ತು ಅಂತ ಏನೋ ಒಂದು ನಿಮ್ಗೆ ಅದೃಷ್ಟ ಕಾದಿದೆ ಅಂತ ಹೇಳ್ಬೋದು. 15ನೇ ತಾರೀಕು ಮೇಲೂ ಕೂಡ ನಿಮ್ಗೆ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ. ಉದ್ಯೋಗ ಕ್ಷೇತ್ರ ಮತ್ತು ಹಣಕಾಸಿನ ವಿಚಾರ ಅಂತ ಬಂದಾಗ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಇನ್ನು ಸಂಬಂಧಗಳ ವಿಚಾರಕ್ಕೆ ಬಂದಾಗ ಸಮಸ್ಯೆ ಅಂತ ಏನಿಲ್ಲ. ಮನೆಯಲ್ಲಿ ಸ್ವಲ್ಪ ಖರ್ಚಿರುತ್ತೆ, ಆದ್ರೆ ಜಗಳ ಮನಸ್ತಾಪ ಇದು ಯಾವುದೂ ಇರಲ್ಲ. ಯಾಕಂದ್ರೆ ಇಲ್ಲಿ ಬುಧ ಮತ್ತು ರವಿ ಒಂದೇ ಮನೇಲಿದ್ರೆ ಅದನ್ನ ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ. ಇದು ಯಾವುದೇ ಕಾರಣಕ್ಕೂ ಅಶುಭದ ಒಂದು ಸಂಯೋಗ ಅಲ್ಲ, ಇದು ಶುಭ ಸಂಯೋಗ ಆಗಿರೋದ್ರಿಂದ ಅದು ಕುಟುಂಬಕ್ಕೆ ಶುಭ ಫಲವನ್ನೇ ಕೊಡತ್ತೆ ಅಂತ ಹೇಳ್ಬೋದು. 9ನೇ ಮನೆ ಅಧಿಪತಿಯಾದಂತಹ ಗುರುವಿನ ಜೊತೆನಲ್ಲಿ ಶುಕ್ರ ಇದ್ದಾನೆ ನೋಡಿ. ಶುಕ್ರ ನಿಮ್ಗೆ ಪ್ರಬಲ ಮಾರಕಾಧಿಪತಿ. ಆ ಮಾರಕಾಧಿಪತಿಯು ಶುಕ್ರ ನೋಡಿ, ಇಲ್ಲಿ ಶುಕ್ರ ಮತ್ತೆ ಗುರು ಇಬ್ರು ಶುಭ ಗ್ರಹಗಳೇ, ಆದರೆ ಅವರಿಬ್ರು ಕೂಡ ಶತ್ರುಗಳು. ಶುಕ್ರ ರಾಕ್ಷಸರ ಜ್ಯೋತಿಷಿ, ಆದ್ರೆ ಗುರು ದೇವತೆಗಳ ಜ್ಯೋತಿಷಿ. ದೇವತೆಗಳ ಗುರು, ರಾಕ್ಷಸರ ಗುರು ಶುಕ್ರಾಚಾರ್ಯರು. ಅವರಿಬ್ರು ಯಾವತ್ತಿದ್ರು ಅಪೋಸಿಟ್ ಅಲ್ವಾ. ರಾಕ್ಷಸರಿಗೂ ದೇವತೆಗಳಿಗೂ ಯಾವಾಗ್ಲೂ ಆಗೋದೇ ಇಲ್ಲ. ಹಾಗಾಗಿ ಇಲ್ಲಿ ಏನಾಗತ್ತೆ ಅಂದ್ರೆ ನೋಡಿ, 9ನೇ ಮನೆ ಅಂದ್ರೆ ಪಿತೃಸ್ಥಾನ. ತಂದೆಯ ಆರೋಗ್ಯದಲ್ಲಿ ಒಂಚೂರು ಏರುಪೇರು ಆಗಬಹುದು, ದೊಡ್ಡ ಮಟ್ಟದ ಸಮಸ್ಯೆ ಅಂತ ಏನಿಲ್ಲ. ಏನಾದ್ರೂ ನಿಮ್ಮ ತಂದೆ ಸ್ವಲ್ಪ ಶುಗರ್ ಪೇಷಂಟ್ ಆಗಿದ್ದಾರೆ ಅಂತಂದ್ರೆ ನೋಡ್ಕೊಳ್ಳಿ, ಯಾಕಂದ್ರೆ ಶುಗರ್ ಜಾಸ್ತಿ ಆಗೋದಕ್ಕೆ ಶುಕ್ರ ಕಾರಕ. ಹಾಗಾಗಿ ಸ್ವಲ್ಪ ನಿಮ್ಮ ತಂದೆ ಆರೋಗ್ಯದ ವಿಚಾರದಲ್ಲಿ ಏನೋ ಒಂದು ಟೆನ್ಷನ್ ಇರುತ್ತೆ ಈ ತಿಂಗಳಲ್ಲಿ. ಏನೋ ಸಡನ್ ಆಗಿ ಶುಗರ್ ಜಾಸ್ತಿ ಆಯ್ತು, ಸಡನ್ ಆಗಿ ಹುಷಾರ್ ತಪ್ಪೋದ್ರು, ಆ ತರದ್ದೇನೋ ಒಂದು ಟೆನ್ಷನ್ ಈ ಮೇ ತಿಂಗಳು ಕಳೆಯೋವರೆಗೂ ಇರುತ್ತೆ. ಪರಿಹಾರ ಏನು ಅಂತಂದ್ರೆ, ಈ ತಿಂಗಳಲ್ಲಿ ಪ್ರತಿ ಗುರುವಾರ ಗೋಧಿ ಮತ್ತು ಕಡಲೆಬೇಳೆ ಇದು ಎರಡೂ ಧಾನ್ಯವನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇದರಿಂದ ಅವರಿಗೆ ಸಣ್ಣ ಪುಟ್ಟ ಸಮಸ್ಯೆ ಏನು ಆಗೋದಿತ್ತು ಅದು ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಎಲ್ಲಾ ವಿಚಾರದಲ್ಲೂ ಕೂಡ ಮೇಷರಾಶಿಯವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಪರಿಹಾರ ಅಂತ ಏನ್ ಹೇಳಿದೆ, ಸಣ್ಣ ಪರಿಹಾರ ಅದನ್ನ ಮಾಡ್ಕೊಳ್ಳಿ. ಇನ್ನು ಮಂಗಳ ಗ್ರಹ, ಸೂರ್ಯಗ್ರಹ ಪ್ರಮುಖವಾಗಿ ನಿಮ್ಮ ರಾಷ್ಟ್ರಾಧಿಪತಿ ಪಂಚಮಾಧಿಪತಿಯಾಗಿ ಅವರೇ ಶುಭ ಫಲ ಕೊಡಬೇಕು. ಅವರು ಸಂಪೂರ್ಣವಾಗಿ ನಿಮ್ಗೆ ಶುಭ ಫಲ ಕೊಡ್ತಾ ಇರೋದ್ರಿಂದ ಎಲ್ಲಾ ವಿಚಾರದಲ್ಲೂ ಕೂಡ ಈ ತಿಂಗಳು ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ರಿಗೂ ಶುಭವಾಗಲಿ.